ಎಗ್ ಬುರ್ಜಿ ಇವತ್ತಿನ ರೆಸಿಪಿ. ಇದಕ್ಕೊಂದು ಡಿಫ್ರೆಂಟ್ ಮಸಾಲೆ ಮಾಡಿ ಹಾಕಿದ್ದೇನೆ, ಅದುವೇ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡುವುದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗಾದರೆ ಸರಿ ಹೇಗೆ ಮಾಡುವುದೆಂದು ನೋಡುವ. 3ರಿಂದ 4 ಮೊಟ್ಟೆ ಇದಕ್ಕೆ ಹಾಕಿ ಮಾಡಬಹುದು. ಅಷ್ಟು ಮಸಾಲೆಯನ್ನು ನಾನೀಗ ರೆಡಿ ಮಾಡ್ತಾ ಇದ್ದೇನೆ. 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಯಾವುದೇ ಎಣ್ಣೆ ಸಹ ಹಾಕ್ಬೋದು. ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ ಸ್ವಲ್ಪ ಚಟಪಟ ಅಂತದೆ ನೋಡಿ. ಆವಾಗ 1 ದೊಡ್ಡ ಈರುಳ್ಳಿ ಮತ್ತು 1 ದೊಡ್ಡ ತುಂಡು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ ನಾನು. ಶುಂಠಿ ಸ್ವಲ್ಪ ಫ್ರೈ ಆಗುವಾಗ ಇದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ ನೋಡಿ. ಈಗ ಹಾಕಿದ್ದೇನೆ ನಾನು. ಇದನ್ನು ಸಹ ಅಷ್ಟೇ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಫ್ರೈ ಮಾಡಬೇಕು. ಅಷ್ಟೇ ಅಲ್ಲ, 4 ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ನಾನು ಇದಕ್ಕೆ ಹಾಕಿದ್ದೇನೆ. ಇದು ಸಹ ಅಷ್ಟೇ, ಎಲ್ಲವೂ ತುಂಬ ಫ್ರೈ ಆಗಲಿಕ್ಕಿಲ್ಲ, ತುಂಬ ಸಾಫ್ಟ್ ಆಗಬಾರ್ದು. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. 1 ದೊಡ್ಡ ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ಮಧ್ಯಮ ಗಾತ್ರದಾದರೆ 1.5 ಟೊಮೆಟೊ ಹಾಕ್ಬೋದು. 1 ಟೊಮೆಟೊ ಮತ್ತು ಅರ್ಧ ಟೊಮೆಟೊ. ಇದನ್ನು ಸಹ ಅಷ್ಟೇ ತುಂಬ ಸಾಫ್ಟ್ ಆಗುವವರೆಗೆಲ್ಲ, ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು. ಚಿಟಿಕೆ ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗ್ತದೆ. 1 ಸಣ್ಣ ಚಮಚ ಕೊತ್ತಂಬರಿ ಪುಡಿ ಮತ್ತು 1 ಸಣ್ಣ ಚಮಚ ಕೆಂಪು ಮೆಣಸಿನ ಪುಡಿ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಪುಡಿ ಮತ್ತು ಸ್ವಲ್ಪ ಅರಸಿನ ಪುಡಿ, ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹುರಿದ್ರೆ ಸಾಕು. ಜಾಸ್ತಿ ಹುರಿಬೇಕಂತಿಲ್ಲ, 1-2-3 ಸೆಕೆಂಡ್ ಹುರಿದ್ರೆ ಸಾಕು. ಈಗ ಒಂದು ಸ್ಪೆಷಲ್ ಮಸಾಲ ಹುಡಿ ರೆಡಿ ಮಾಡುವ. ಇದನ್ನು ಸಹ ಅಷ್ಟೇ ಯಾವುದೇ ತರಕಾರಿಗೆಲ್ಲ ಹಾಕಬಹುದು. 1 ಚಮಚದಷ್ಟು ಕೊತ್ತಂಬರಿ ಬೀಜ ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ನಷ್ಟು ಬಡೆಸೊಪ್ಪು ಹೇಳ್ತೇವೆ ನೋಡಿ ಅದು, ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು, ಮತ್ತು ಖಾರಕ್ಕೆ ನೋಡಿ 1-2 ಕೆಂಪು ಮೆಣಸು ಹಾಕಿದ್ದೇನೆ ನಾನು. ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಬಹುದು. ಒಳ್ಳೆ ಪರಿಮಳ ಬರುವವರೆಗೆ ಇದನ್ನು ಹುರಿದು ತಣ್ಣಗಾಗಿಸಿ ಪುಡಿ ಮಾಡಿ ಇಡಬೇಕಿದನ್ನು. ಇದು ಬುರ್ಜಿಗೆ ಹಾಕಿದರೆ ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಸಹ ಕೊಡ್ತದೆ. ಅದೇ ರೀತಿ ಇದನ್ನು ಯಾವುದಾದ್ರೂ ಪಲ್ಯ ಮಾಡುವಾಗ ಸಹ ಹಾಕಬಹುದು. ಪಲ್ಯ ಮಾಡುವಾಗ ಹಾಕೋದಿದ್ದರೆ 1 ಟೊಮೆಟೊ ಮಾತ್ರ ಹಾಕಬೇಕಾಗ್ತದೆ ಪಲ್ಯಕ್ಕೆ. ಯಾವುದೇ ಪಲ್ಯಕ್ಕೆ ಪೌಡ್ರ್ ಹಾಕೋದಾದರೆ ಮಸಾಲೆ ಪುಡಿ ಹುಳಿ ಅಂಶ ಸ್ವಲ್ಪ ಬೇಕಾಗ್ತದೆ, ಅದಕ್ಕೋಸ್ಕರ ಟೊಮೆಟೊ ಹಾಕ್ತೇವೆ. ಇದು ನೋಡಿ ಈಗ ಫ್ರೈ ಆಗಿದೆ, ಸಾಕು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ಸಣ್ಣ ಟೀ ಸ್ಪೂನಲ್ಲಿ 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ ನಾನು. ಉಪ್ಪು ಹಾಕಿದ ನಂತರ ಒಂಚೂರು ಮಿಕ್ಸ್ ಮಾಡುವ ಇದನ್ನು. ಇದೇ ರೀತಿ ಮೆಲ್ಲ ಉರಿಯಲ್ಲೇ ನಾನು ಇದನ್ನೆಲ್ಲವನ್ನು ಮಾಡಿದ್ದೆ. ಈಗ 1-2 ಕಾಯಿ ಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಟೇಸ್ಟ್ ಸಹ ಡಿಫ್ರೆಂಟಾಗಿ ಬರ್ತದೆ, ಅದಕ್ಕೋಸ್ಕರ. ಈಗ ಒಂದೊಂದಾಗಿ ನಾನು ಮೊಟ್ಟೆಯನ್ನು ಸಹ ಹಾಕ್ತಾ ಬರ್ತೇನೆ ನೋಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ನಾನು. ಅದೇ ರೀತಿ ಈಗ 3ರಿಂದ 4 ಮೊಟ್ಟೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ 3 ಮೊಟ್ಟೆ ಹಾಕ್ತಾ ಇದ್ದೇನೆ. ಇದರ ಮೇಲೆ ಈಗ ನಾವು ಸ್ವಲ್ಪ ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡರನ್ನು ಮೊಟ್ಟೆಯ ಮೇಲೆ ಹಾಕಬೇಕು. ತಿನ್ನುವಾಗ ಸ್ವಲ್ಪ ಟೇಸ್ಟ್ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ. ಅದೇ ರೀತಿ ಉಪ್ಪಿನ ಹುಡಿಯನ್ನು ಸಹ ಚಿಟಿಕೆ ಹಾಕಬೇಕು ಸ್ವಲ್ಪ ಇದಕ್ಕೆ. ನಂತರ ಈ ರೀತಿ ಮೆಲ್ಲಗೆ ಮಿಕ್ಸ್ ಮಾಡಬೇಕು, ತುಂಬ ಪುಡಿ ಮಾಡಿಕೊಂಡಲ್ಲ, ಯಾಕಂದರೆ ತಿನ್ನುವಾಗ ಸ್ವಲ್ಪ ಪೀಸ್ ಸಿಗ್ತದೆ ಆಗ ನಮಗೆ. ಚೆನ್ನಾಗಿ ಮೊಟ್ಟೆ ಬೆಂದ ನಂತರ ಕೊನೆಗೆ 1 ಟೀ ಸ್ಪೂನ್ನಷ್ಟು ನಾವು ರೆಡಿ ಮಾಡಿಟ್ಟ ಮಸಾಲೆ ಪುಡಿಯನ್ನು ಹಾಕಿದರೆ ಇಲ್ಲಿ ಎಗ್ ಬುರ್ಜಿ ರೆಡಿ ಆಯಿತು ನೋಡಿ. ಈಗ ನಾನು ಮಸಾಲೆ ಪುಡಿ ಹಾಕಿದ್ದೇನೆ, ತೋರಿಸ್ಲಿಕ್ಕೆ ಮರೆತೋಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿದರೆ ರುಚಿಯಾದ ಎಗ್ ಬುರ್ಜಿ ಅನ್ನಕ್ಕೆ, ಚಪಾತಿಗೆ, ಯಾವುದಕ್ಕಾದರೂ ಸರಿ ಒಳ್ಳೆಯದಾಗ್ತದೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಮತ್ತೆ ಸಿಗೋಣ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.